ಮೇಸ್ತ್ರಿ ಓ ಸಿನಣ್ಣ. ನಮಸ್ಕಾರ. ನಮಸ್ತೆ. ಏನ್ ಈ ಕಡೆ ಮನೆ ಕಡೆ ಹೋಗ್ತಾ ಇದ್ರೆ ಬನ್ನಿ, ಡ್ರಾಪ್ ಮಾಡ್ಬಿಡ್ತೀನಿ. ಇಲ್ಲ ಸಿನಣ್ಣ, ಸ್ವಲ್ಪ ಬೇರೆ ಕೆಲಸ ಇತ್ತು, ಹೋಗ್ತಿದ್ದೀನಿ. ಅಲ್ಲ ಅಣ್ಣ, ಬೆಳಿಗ್ಗೆ ಎಲ್ಲ ಆಟೋ ಓಡಿಸ್ತೀರಾ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡ್ತೀರಾ. ಇದರಿಂದ ನಿಮಗೆ ತುಂಬಾ ಸುಸ್ತಾಗಲ್ವಾ? ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಎಲ್ಲ ಯಾಕೆ ಮಾಡಬೇಕು? ಯಾವ್ದಾದ್ರು ಒಂದು ಕೆಲಸ ಮಾಡ್ಬೋದಲ್ವಾ? ಹೇಳದಲ್ಲ ಮೇಸ್ತ್ರಿ, ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಅದಕ್ಕಾಗಿ 2 ಕೆಲಸ ಮಾಡ್ತಾರೆ. ಅಲ್ಲ ಸಿನಣ್ಣ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡೋ ಬದಲು ಆಟೋನೇ 2 ಗಂಟೆ ಎಕ್ಸ್ಟ್ರಾ ಓಡಿಸಿದ್ರೆ ಆ ಸಂಪಾದನೆ ದುಡಿಬೋದಲ್ವಾ? ನೀನು ಹೇಳೋ ಸರಿ ಮೇಸ್ತ್ರಿ, ಆದರೆ ಮನೇಲಿ ನನ್ನ ಹೆಂಡತಿ ರಾತ್ರಿ ಹೊತ್ತು ಆಟೋ ಓಡ್ಸೋಕೆ ಬಿಡಲ್ಲ. ರಾತ್ರಿ ಹೊತ್ತು ಎಂತೆಂಥವ್ರು ಆಟೋ ಹತ್ತುತ್ತಾರೋ, ಮೇಲಾಗಿ ರಾತ್ರಿ ಹೊತ್ತು ಆಟೋ ಓಡಿಸಿ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅಂತಾಳೆ. ಅದಕ್ಕೆ ರಾತ್ರಿ ಹೊತ್ತು ಆಟೋ ಓಡಿಸಿ. ಮತ್ತೆ ರಾತ್ರಿ ಎಲ್ಲ ಎದ್ದಿರೋ ಕೆಲಸ ಮಾಡ್ತೀರಾ, ಇದರಿಂದ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನಾನು ರಾತ್ರಿ ಹೊತ್ತು ನಿದ್ದೆಗೆಟ್ಟು ವಾಚ್ಮೆನ್ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಮೇಸ್ತ್ರಿ. ಯಾವುದೋ ಅದು ಒಂದು ಗೋಡೌನು, ಸ್ಟಾಕ್ ಬರುತ್ತೆ ಹೋಗುತ್ತೆ, ಅದನ್ನು ಬರ್ಕೋಬೇಕಷ್ಟೇ, ನಿದ್ದೆ ಮಾಡೋಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿತಿದ್ರು ಅದನ್ನು ಹೇಳ್ಕೊಳ್ಳೋ ಆಗಿಲ್ಲ ನೋಡಿ. ಏನು ಮಾಡೋದು ಮೇಸ್ತ್ರಿ, ಈಗ ನನ್ನ ಪರಿಸ್ಥಿತಿ ಹಂಗಿದೆ, ಎಲ್ಲ ಭಗವಂತನೇ ಸರಿಪಡಿಸ್ಬೇಕು.